ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ತುಂಬ ಸಿಂಪಲ್ ಅನ್ಸಿದ್ರು ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ಆಗಿರುವಂತಹ ಕೆಲವು ಟೆಕ್ನಿಕ್ಸ್ನ ಶೇರ್ ಮಾಡ್ತೀನಿ. ಇದು ಮನೆಯಲ್ಲೇ ಕುಳಿತು ಸುಲಭವಾಗಿ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಇದು ಕೇವಲ ನಿಮ್ಮ ದೈಹಿಕ ಆರೋಗ್ಯನ ಮಾತ್ರ ಅಲ್ಲ, ಮಾನಸಿಕವಾಗೂ ನಿಮ್ಮನ್ನು ತುಂಬ ಸದೃಢ ಮಾಡಿ ನಿಮ್ಮ ಎಂಟೈರ್ ಸಿಸ್ಟಮ್ನ ಅಂದರೆ ಇಮೋಷ್ನಲ್, ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಬ್ಯಾಲೆನ್ಸನ್ನು ತರೋಕ್ಕೆ ಸುಲಭವಾಗಿ ಸಹಾಯ ಮಾಡುತ್ತೆ ಕೂಡ. ಮೊದಲನೇ ಟೆಕ್ನಿಕ್ ರಿಲ್ಯಾಕ್ಸೇಷನ್. ಇದೇನು ರಿಲ್ಯಾಕ್ಸೇಷನ್ ಅಂತಿದ್ದೀರಲ್ಲ ಮೇಡಮ್, ನಾವು ರಿಲ್ಯಾಕ್ಸ್ ಆಗೇ ತಾನೇ ಇದ್ದೀವಿ, ಫುಲ್ ರಿಲ್ಯಾಕ್ಸ್ ಆಗಿದ್ದೀವಿ, ಫ್ರೀ ಟೈಮೋ ಅಂತ ನಿಮ್ಗೆ ಅನ್ನಿಸ್ಬಹುದು. ನಾನು ಮಾತಾಡ್ತಾ ಇರೋದು ಬಾಡಿ ರಿಲ್ಯಾಕ್ಸೇಷನ್ ಬಗ್ಗೆ ಅಲ್ಲ. ನಮ್ಮ ಮನಸ್ಸು ಒಂದು ಅಡ್ವರ್ಸ್ ಅಥವಾ ನೆಗೆಟಿವ್ ಲೈಫ್ ಸ್ಟೈಲಿಂದ ಅಥವಾ ಉದ್ವೇಗದಲ್ಲಿರುವಂತಹ ಲೈಫ್ ಸ್ಟೈಲಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ಗೆ ಒಳಗಾಗುತ್ತೆ ಮತ್ತು ಯಾವ ರೀತಿ ಸ್ಟ್ರೆಸ್ಸಿನ ನೆಗೆಟಿವ್ ಇಂಪ್ಯಾಕ್ಟಿಂದ ಆಂತರಿಕವಾಗಿ ಡ್ಯಾಮೇಜ್ಗಳಾಗಿರುತ್ತೆ, ಈ ಸ್ಟ್ರೆಸ್ಸಿನ ನೆಗೆಟಿವ್ ಇಂಪ್ಯಾಕ್ಟನ್ನು ತೆಗೆಯುವಂತಹ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ನಾವು ರೂಢಿಸ್ಕೊಳ್ಬೇಕು. ನಾನು ಸಾಕಷ್ಟು ಇಂಟರ್ವ್ಯೂಲಿ ವಾಹಿನಿಗಳಲ್ಲಿ ಹೇಳ್ತಾನೆ ಇರ್ತೀನಿ, ನಮ್ಮ ಆಂಗ್ಸೈಟಿ ಲೆವೆಲ್ ಅತಿರೇಕಕ್ಕೆ ಹೋದಾಗ, ಒಂದು ಥ್ರೆಶ್ ಹೋಲ್ಡ್ ಲೆವೆಲ್ನ ಮೀರಿ ಹೋದಾಗ ಯಾವ ರೀತಿ ಅದು ಆಂತರಿಕವಾಗಿ ಕಾಯಿಲೆಗಳನ್ನು ಕೊಡುತ್ತೆ ಅಂತ. ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ನಮ್ಮಲ್ಲಿರುವಂತಹ ಸಾಕಷ್ಟು ಕಾಯಿಲೆಗಳು ಅಂದರೆ 80%ಗಿಂತ ಹೆಚ್ಚು ಸಮಸ್ಯೆಗಳು, ಅದು ಚಿಕ್ಕ ತಲೆನೋವಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಟ್ಯೂಮರ್ವರೆಗೂ ಸ್ಟ್ರೆಸ್ಸಿಂದ ಅಥವಾ ಆತಂಕದಿಂದನೇ ಟ್ರಿಗರ್ ಆಗುತ್ತೆ ಅನ್ನೋದು ಸತ್ಯ. ಆದರೂ ಕೂಡ ನಾವು ಆ ಆತಂಕವನ್ನೇ ಕಮ್ಮಿ ಮಾಡುವ ಯಾವುದೇ ಒಂದು ಆಲೋಚನೆನಾಗಲಿ ಅಥವಾ ಅದು ಇಂಪಾರ್ಟೆನ್ಸ್ ಆಗಲಿ ಕೊಡ್ತಾ ಇರಲ್ಲ. ಸೊ ನೀವು ಹೇಳ್ಬೋದು, ನಾವು ತುಂಬ ರಿಲ್ಯಾಕ್ಸ್ ಆಗ್ತೀವಿ ಮೇಡಮ್, ಕೆಲವು ಸಂದರ್ಭದಲ್ಲಿ ನಮ್ಮ ಲೈಫಲ್ಲಿ ಸ್ಟ್ರೆಸ್ ಇತ್ತು, ಆದರೆ ಆ ಒಂದು ಸ್ಟ್ರೆಸ್ಸನ್ನು ರಿಲೀಸ್ ಮಾಡೋಕ್ಕೆ ನಾವು ಮನೆಗೆ ಬಂದು ಮೆತ್ತಗಿರೋ ಸೋಫಾ ಮೇಲೆ ಮಲ್ಕೊಂಡು ಬಿಡ್ತೀವಿ, ಒಂದು ಸ್ಟ್ರಾಂಗ್ ಕಾಫಿ ಕುಡಿತೀವಿ, ಫ್ಯಾನ್ ಅಡೆ ಕೂತ್ಕೊಂಡು ಬಿಡ್ತೀವಿ, ಇಲ್ಲ ಒಂದು ಮೂವಿ ನೋಡಿದ ತಕ್ಷಣ ರಿಲ್ಯಾಕ್ಸ್ ಆಗ್ತೀವಿ ಅಂತ. ನಾನು ಮಾತಾಡ್ತಾ ಇರೋದು ನಿಮ್ಮ ಮಸಲ್ ರಿಲ್ಯಾಕ್ಸ್ ಮಾಡೋದು ಅಥವಾ ಬಾಡಿನ ರಿಲ್ಯಾಕ್ಸ್ ಮಾಡೋದ್ರ ಬಗ್ಗೆ ಅಲ್ಲ. ಆಂತರಿಕವಾಗಿ ನೀವು ಕಂಟಿನ್ಯೂಸ್ ಆಗಿ ಉದ್ವೇಗಕ್ಕೆ ಒಳಗಾದಾಗ ಬೇಕು ನಾನು ರಿಲ್ಯಾಕ್ಸ್ ಆಗಬೇಕು ಅಂದರೂ ಕೂಡ ಮಾಡ್ಕೊಳ್ಳೋಕೆ ಆಗದೇ ಇರೋ ಥರದ ಕೆಲವು ಸಂದರ್ಭಗಳು ಬಂದು ಒದಗುತ್ತೆ. ಉದಾಹರಣೆ ಕೊಡ್ತೀನಿ. ಈಗ ಕಂಟಿನ್ಯೂಸ್ ಆಗಿ ಏನೋ ನೆಗೆಟಿವ್ ಸಿಚುವೇಷನ್ನು, ಸ್ಟ್ರೆಸ್ ನಿಮ್ಮ ಲೈಫಲ್ಲಿದ್ದರೆ ಎದೆ ದಬ್ದಬ ಅಂತ ಕೆಲವ್ರಿಗೆ ಹೊಡ್ಕೊಳ್ಳುತ್ತೆ, ಅದಕ್ಕೆ ಪ್ಯಾಲ್ಪಿಟೇಷನ್ಸ್ ಅಂತ ಕರಿತೀವಿ. ಅಥವಾ ಕೆಲವ್ರಿಗೆ ತಲೆನೋವು ಬರುತ್ತೆ, ನಿದ್ರೆ ಕೆಡುತ್ತೆ, ಅಥವಾ ವಾಂತಿ ಬಂದಂಗೆ ಆಗುತ್ತೆ, ಇಂಡೈಜೆಷನ್ ಅನಿಸುತ್ತೆ. ಈ ಥರ ಆಗಿ ಆ ಸಂದರ್ಭ ಕಳೆದು ಹೋದರೂ ಕೂಡ ಆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಬಾಡಿ ಮೇಲೆ ಆಗಿರುತ್ತೆ ಅದು ಎಷ್ಟೋ ವರ್ಷಗಳ ಕಾಲ ಅವ್ರನ್ನ ಬಿಟ್ಟು ಹೋಗಲ್ಲ. ಅದು ಬೇರೆ ಬೇರೆ ರೀತಿ ಕಾಯಿಲೆಗಳಾಗೂ ಕೂಡ ಎಷ್ಟೋ ಸತಿ ಕನ್ವರ್ಟ್ ಆಗೋಗುತ್ತೆ. ಸೊ ಈ ಥರದೊಂದು ಪರಿಸ್ಥಿತಿಯಲ್ಲಿ, ಫಾರ್ ಎಕ್ಸಾಂಪಲ್, ಆ ನೆಗೆಟಿವ್ ಸ್ಟ್ರೆಸ್ ಇಂಪ್ಯಾಕ್ಟಿಂದ ನಿಮಗೆ ತಲೆನೋವು ಟ್ರಿಗರ್ ಆಗಿರಬಹುದು, ಕೆಲವು ಸತಿ ಬ್ಯಾಕ್ ಪೇನ್ ಥರ ಅದು ಕಾಣಿಸ್ಕೊಳ್ಳುತ್ತೆ, ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂತೀವಿ, ಅಂದರೆ ಆ ಜಾಗದಲ್ಲಿ ಏನೋ ಆ ಥರದ ಕಾಯಿಲೆ ಇರೋದೇ ಇಲ್ಲ, ಬಟ್ ಅಲ್ಲಿ ನೋವು, ಹಿಂಸೆ ಅನಿಸ್ತಿರುತ್ತೆ, ಫಿಯರ್ ಆಫ್ ಡೆತ್ ಬರುತ್ತೆ, ಸತ್ತೋಗ್ಬಿಡ್ತೀನೇನೋ ಅಂತ ಆತಂಕ ಅನಿಸುತ್ತೆ, ತುಂಬ ಇಂಪಲ್ಸಿವ್ ಆಗಿ, ಹೇಸ್ಟಿಯಾಗಿ, ಆತರದಲ್ಲಿ, ಗಾಬರಿಯಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೂ ಒಂಥರ ಸ್ಟ್ರೆಸ್ ಮಾಡಿಕೊಂಡು ನೆಗೆಟಿವ್ ಥಾಟ್ಸ್ಗೆ ಒಳಗಾಗೋರಿದ್ರೆ, ಇನ್ನೂ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂದರೆ ಸ್ಕಿನ್ ಪ್ರಾಬ್ಲಮ್ಮೋ ಅಥವಾ ಏನೋ ಬೇರೆ ಟ್ಯೂಮರ್ಗಳೋ ಅಥವಾ ಬೇರೆ ಏನೋ ಇಂಜುರಿನೋ ಸರ್ಜರಿ ಪೇನೋ ಅದು ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ಥರ ಕಾಡ್ತಾ ಇರುತ್ತೆ. ಸೊ ಈ ಥರ ಒಂದು ರಿಲ್ಯಾಕ್ಸೇಷನ್ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ. ಬಟ್ ನಮ್ಮ ಲೈಫ್ ಸ್ಟೈಲ್ ಹೇಗೆ ಅಂದರೆ ಒಂದು ಕಂಟಿನ್ಯೂಸ್ ರನ್ ಆಗ್ತಾ ಇರೋದ್ರಿಂದ ಒಂದು ಬ್ರೇಕ್ ತಗೊಳ್ಳೋ ಥರದ್ದು ಯಾವುದೇ ಆಪರ್ಚುನಿಟಿ ಎಷ್ಟೋ ಜನಕ್ಕೆ ಇರಲ್ಲ. ಅಂದರೆ ನಾವು ಸಿಚುವೇಶನ್ ಡಿಮಾಂಡ್ ಮಾಡ್ತಾರಿಂದ ಅದೇ ಲೈಫ್ ಸ್ಟೈಲ್ ಹೋಗಬೇಕು, ಇದೇ ಶಿಫ್ಟಲ್ಲಿ ಹೋಗಬೇಕು, ಇಷ್ಟವರೆಗೆ ಕೆಲಸ ಮಾಡಬೇಕು, ನಮಗೆ ರೆಸ್ಟೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಥರದ ಒಂದು ಸಂದರ್ಭವನ್ನು ನಿಮ್ಮ ಸಿಸ್ಟಮ್ನ ಆಂತರಿಕವಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಬಟ್ ತುಂಬ ಜನ ಹೇಳ್ತಾರೆ, ಅದು 10 ವರ್ಷದ ಹಿಂದೆ ನನ್ನ ಲೈಫಲ್ಲಿ ಸ್ಟ್ರೆಸ್ ಇತ್ತು ಮೇಡಮ್, ಈಗ ಆರಾಮಾಗಿದ್ದೀವಿ, ಇಲ್ಲ 3 ವರ್ಷದ ಹಿಂದೆ ಇತ್ತು, ಏನಾಗಲಿಲ್ಲ ಅಂತ. ಬಟ್ ಐ ಆಮ್ ಸಾರಿ, ಆ ಸಿಚುವೇಶನ್ ಮುಗಿದು ಮರ್ತು ಹೋಗಿದ ತಕ್ಷಣ ನಿಮ್ಮ ಬಾಡಿ ಅದನ್ನು ಬಿಟ್ಕೊಡಲ್ಲ, ಅನ್ಲೆಸ್ ನೀವು ಅದ್ರ ಮೇಲೆ ಏನೋ ಮಾಡೋವರೆಗೂ. ಹಾಗಾದರೆ ಏನಾಗುತ್ತೆ, ಅದು ಮತ್ತೆ ಮರುಕಳಿಸುತ್ತೆ ಬೇರೆ ಏನೋ ಸಿಚುವೇಶನ್ ರೀತಿ ಅಥವಾ ಸಮಸ್ಯೆ ರೀತಿ. ಸೊ ಎಷ್ಟೋ ಟೆಕ್ನಿಕ್ಸ್ಗಳಿದೆ. ಇವತ್ತು ನಾನು ಪ್ರೋಗ್ರೆಸಿವ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಒಂದು ಮೆಥಡ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನಿದು ತುಂಬ ಸುಲಭ, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಈ ಯೋಗಾಸನದಲ್ಲಿ ನಾವು ಇದನ್ನು ಶವಾಸನ ಅಂತ ಕರಿತೀವಿ. ಯೋಗ ಆಸನಗಳನ್ನೆಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ರಿಲ್ಯಾಕ್ಸ್ ಆಗೋದು. ಸಿಮಿಲರ್ ಟು ದ್ಯಾಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಚಾಪೆ ಮೇಲೋ ಅಥವಾ ಫ್ಲೋರಲ್ಲೋ ಅಥವಾ ಮಂಚದ ಮೇಲೋ ಮಲ್ಕೊಂಡು ಕಣ್ಣು ಮುಚ್ಕೊಂಡು ಪಾದದಿಂದ ಒಂದೊಂದೇ ಅಂಗಾಂಗನ ವಿಜುವಲೈಸ್ ಮಾಡ್ಕೊಳ್ತಾ ಬರಬೇಕು. ನನ್ನ ಪಾದಗಳು ರಿಲ್ಯಾಕ್ಸ್ ಆಗ್ತಾಯಿದೆ, ಆ್ಯಂಕಲ್ ಜಾಯಿಂಟ್ಸ್ ರಿಲ್ಯಾಕ್ಸ್ ಆಗ್ತಾಯಿದೆ, ನನ್ನ ಕಾಫ್ ಮಸಲ್ಸ್ ಅಂದರೆ ಮೀನಿನ ಕಂಡ ರಿಲ್ಯಾಕ್ಸ್ ಆಗ್ತಾಯಿದೆ. ಈ ಥರ ನೆತ್ತಿವರೆಗೂ ಒಂದೊಂದಾಗಿ ಒಂದೊಂದು ಅಂಗಾಂಗನೋ ಅಥವಾ ನೀವು ಅದಕ್ಕೆ ಹೇಳ್ಬೋದು ಡೈರೆಕ್ಟಾಗಿ, ಪಾದಗಳೇ ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಮಂಡಿ ಕಾಲುಗಳ ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ನಮ್ಗೆ ಎಷ್ಟೋ ಸತಿ ಕೆಟ್ಟ ನ್ಯೂಸ್ ಬಂದಾಗ ಎದೆ ದಬ್ದಬ ಅಂತ ಹೊಡ್ಕೊಳ್ಳುತ್ತೆ, ಅಥವಾ ಒಳ್ಳೆ ಸುದ್ದಿ ಬಂದಾಗ ಬಾಡಿ ಲೈಟ್ ಅನಿಸುತ್ತೆ. ಹಾಗಂದ್ರೆ ಏನು, ಆಂತರಿಕವಾಗಿ ನಮ್ಮ ಒಳಗಡೆ ಒಂದು ಇಮೋಷನ್ ಇಮಿಡಿಯೇಟ್ಲಿ ಇನ್ಸ್ಟಂಟೇನಿಯಸ್ಲಿ ಎಫೆಕ್ಟ್ ಮಾಡುತ್ತೆ ಅಂತ. ಇದೇ ಥರ ಈ ಫ್ರೀ ಟೈಮಲ್ಲಿ ನೀವು ದಿನಕ್ಕೆ 1 ಅಥವಾ 2 ಸತಿ ಕಂಪ್ಲೀಟ್ ನಿಮ್ಮ ಸಿಸ್ಟಮ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ
ಅಮೋಘವಾದ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಯಾಕಂದರೆ ಉದ್ವೇಗಕ್ಕೊಳಗಾದಾಗ ಒಬ್ಬ ಮನುಷ್ಯನ ಇಮ್ಯುನಿಟಿ ಕೂಡ ಹಾಳಾಗೋಗುತ್ತೆ. ಸ್ಟ್ರೆಸ್ಸಿಂದ ರೋಗ ನಿರೋಧಕ ಶಕ್ತಿ ಕೂಡ ಹಾಳಾಗೋದ್ರಿಂದ ಯಾವುದೇ ಸಮಸ್ಯೆ, ಯಾವುದೇ ಕಾಯಿಲೆನ ಹೆದರಿಸೋ ಕೆಪಾಸಿಟಿನೇ ಕಮ್ಮಿ ಆಗೋಗುತ್ತೆ. ಒಂದು ಚಿಕ್ಕದು ಕೂಡ ದೊಡ್ಡದಾಗಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಈ ಥರ ನಾವು ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಯಾವುದೇ ಥರದ ಲೈಫ್ ಸ್ಟೈಲ್ ನೀವು ಅಡಾಪ್ಟ್ ಮಾಡಿಕೊಂಡ್ರೂ ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟೋ ದೊಡ್ಡ ಪ್ರಮಾಣದ ಕಾಯಿಲೆಗಳಿಂದ ಹೊರಗಡೆ ಬರ್ಬೋದು. ಇದು ಕೇಳೋಕೆ ತುಂಬ ಸಿಂಪಲ್ ಅನ್ಸಿದ್ರೂ ಮಾಡಬೇಕು. ಇನ್ನು ಕೆಲವ್ರಿಗೆ ವಿಜುವಲೈಸೇಷನ್ನೇ ಆಗಲ್ಲ ಅಂಥವ್ರು ಟ್ಯಾಪಿಂಗ್ ಮೆಥಡ್ ಅಂತೀವಿ. ಅಂದರೆ ಹಣೆ ರಿಲ್ಯಾಕ್ಸ್ ಈ ಥರ ಬೆರಳನ್ನೇ ಹಿಂಗೆ ಮಾಡ್ತಾ ರಿಲ್ಯಾಕ್ಸ್ ಅಂದರೆ ಕಲ್ಪನೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಅಟೆನ್ಷನ್ ಅಲ್ಲಿ ಹೋಗೋಕ್ಕೆ ಸಹಾಯ ಆಗುತ್ತೆ. ಯಾಕಂದರೆ ಕೆಲವರು ಅಷ್ಟು ಉದ್ವೇಗದಲ್ಲಿರ್ತಾರೆ. ಆ್ಯಂಡ್ ಕಿವಿಗಳ ರಿಲ್ಯಾಕ್ಸ್ ಗಂಟ್ಲು ರಿಲ್ಯಾಕ್ಸ್ ಭುಜಗಳ ರಿಲ್ಯಾಕ್ಸ್ ಅಂತ ಮಾಡ್ತಾ ಹೋಗಬೇಕು. ಒಂದೊಂದು ಅಣುವಲ್ಲೂ ಕಾನ್ಷಿಯಸ್ನೆಸ್ ಇರೋದ್ರಿಂದ ನೀವು ಈ ಥರ ಮಾಡ್ತಾ ಇರೋದ್ರಿಂದ ಏನೇನು ಇಮೋಷನ್ಸ್ ನಿಮ್ಮ ಅಂಗಾಂಗದಲ್ಲಿ ಸ್ಟೋರ್ ಆಗಿದೆ ಅದು ರಿಲೀಸ್ ಆಗುತ್ತೆ. ಇದು ಹೇಗೆ ನಿಜ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲೋ ಒಂದು ಕಡೆ ಒಂದು ಆಕ್ಸಿಡೆಂಟ್ ಆದಾಗ ಮೈಯೆಲ್ಲ ಜುಮ್ಮಂತು ಅಂತ ಅನಿಸಿರುತ್ತೆ. ಅದೇ ಥರದ ಒಂದು ರೆಕರೆನ್ಸ್ ನಿಮ್ಗೆ ಆಗ್ತಾ ಇರುತ್ತೆ ನಿದ್ರೆಗಣ್ಣಲ್ಲೋ ಅಥವಾ ಆ ಜಾಗಕ್ಕೆ ಹೋದಾಗಲೋ ಅಥವಾ ಅದು ನೆನೆಸ್ಕೊಂಡಾಗಲೋ. ಈ ರೀತಿ ಬೇರೆ ಬೇರೆ ಅನುಭವಗಳನ್ನು ಬಾಡಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೀವು ಈ ಥರ ರಿಲ್ಯಾಕ್ಸೇಷನ್ ಮಾಡೋದ್ರಿಂದ ಅಮೋಘವಾದಂತಹ ಆರೋಗ್ಯದ ಸುಧಾರಣೆಯನ್ನು ನೋಡ್ಬೋದು. ಇನ್ನು ಎರಡನೇದು ತುಂಬ ಅದ್ಭುತವಾದ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಟಾಪಿಕ್ ಬಗ್ಗೆನೇ ಸಪ್ರೇಟ್ ಲೈವ್ ಶೋ ಮಾಡಬೇಕು ಅಂತಿದ್ದೆ. ಆದರೆ ಈಗ ತುಂಬ ಜನದ ಮನಸ್ಸು ವಿಚಲಿತ ಆಗಿದೆ ಅಥವಾ ತುಂಬ ಫ್ರೀ ಟೈಮ್ ಇದೆ. ಆದ್ದರಿಂದ ಇದನ್ನು ರೂಢಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭ. ನೀವೊಂದು ಡೈರಿ ತೊಗೊಳ್ಬೇಕು. ಅದು ನಿಮ್ಮ ಪರ್ಸನಲ್ ಡೈರಿ ಆಗಿರಬೇಕು. ಅದರಲ್ಲಿ 2 ಪೇಜ್ ಥರ ಅದನ್ನು ವಿಂಗಡಿಸಿ, ಒಂದು ಪೇಜಲ್ಲಿ ಐ ಆ್ಯಮ್ ಅಂದರೆ ನಾನು ಏನು, ಇನ್ನೊಂದು ಪೇಜಲ್ಲಿ ನಾನು ಏನಲ್ಲ ಅಂದರೆ ಐ ಆ್ಯಮ್ ನಾಟ್ ಅಂತ ಬರಿಬೇಕು. ಏನಿದು ತುಂಬ ಸುಲಭ, ಅಮೋಘವಾದ ರಿಸಲ್ಟ್ಸ್ ಕೊಡುತ್ತೆ ನಿಮ್ಮ ಪರ್ಸನಾಲಿಟಿ ಇಂಪ್ರೂವ್ ಮಾಡೋಕ್ಕೆ, ನಿಮ್ಮ ಆರೋಗ್ಯ ಇಂಪ್ರೂವ್ ಮಾಡೋಕ್ಕೆ. ಈ ಐ ಆಮ್ ನಾಟನ್ನು ಫಸ್ಟ್ ನೀವು ಬರಿಬೇಕಂದ್ರೆ ನಾನು ಏನಲ್ಲ ಅನ್ನೋದನ್ನು ಬುಲೆಟ್ ಪಾಯಿಂಟ್ಸ್ ಥರ ಕತೆ ಬರಿಬಾರ್ದು. ಏನಿದು ಏನಲ್ಲ ಅಥವಾ ನಾನಲ್ಲ ಅನ್ನೋದು ಏನು ಅಂತ ನಿಮ್ಗೆ ಅನ್ನಿಸ್ಬಹುದು. ಈಗ ನಾವು ಚಿಕ್ಕ ವಯಸ್ಸಿಂದ ಅಂದರೆ ಒಂದು ಪ್ರಪಂಚಕ್ಕೆ ಜ್ಞಾನ ಬರೋ ಟೈಮಿಂದ ಹಿಡ್ಕೊಂಡು ಈ ಕ್ಷಣದವರೆಗೂ ನಮ್ಮ ಬಗ್ಗೆ ತುಂಬ ಜನ ಬೇರೆ ಬೇರೆ ಕನ್ಕ್ಲೂಷನ್ಸ್ ಹಾಕಿರ್ತಾರೆ. ಅಯ್ಯೋ ನೀನು ಕುಳ್ಳಿಗಿದೆಯಾ, ನಿನ್ನ ಕೈಲೆಲ್ಲ ಆ ಸ್ಪೋರ್ಟ್ಸ್ ಗೆಲ್ಲಕ್ಕಾಗಲ್ಲ, ನೀನು ಆ ಕಪ್ಪಗಿದೆಯಾ, ನೀನು ಏನು ಮಾಡೋಕ್ಕಾಗುತ್ತೆ, ಅಯ್ಯೋ ನೀನು ಇಷ್ಟಪ್ಪ ಇದೆಯಾ, ನೀನು ಹೋಗಿ CEO ಆಗೋಕ್ಕಾಗತ್ತಾ, ಅಥವಾ ಅಯ್ಯೋ ನೀನು ಮೊದಲಿಂದನೂ ಪೆದ್ದ, ನಿನ್ನ ಮೆಮರಿ ಕಮ್ಮಿ, ಸೊ ನಿನ್ನ ಕೈಲೆಲ್ಲ ಹಣ ಮಾಡೋಕ್ಕಾಗಲ್ಲ, ಅಯ್ಯೋ ನೀನು ನೋಡಿದ್ರೆ ಈ ಥರ ಇದೆಯಾ, ನಿನ್ಗೆ ಯಾರೇ ಒಳ್ಳೆಯವ್ರು ಮದುವೆ ಆಗ್ತಾರೆ, ನೀನು ಹುಡುಗಿ ಅದಕ್ಕೆ ನಿಂಗೆ ಏನೂ ಮಾಡೋಕ್ಕಾಗಲ್ಲ, ನೀನು ಹುಟ್ಟಿದಾಗೆ ನಮ್ಮ ಬಿಸ್ನೆಸ್ ಲಾಸ್ ಆಯಿತು ಅದರಿಂದ ನೀನು ಉದ್ಧಾರ ಆಗಲ್ಲ, ಅಯ್ಯೋ ನೀನು ಹುಟ್ಟಿದ ಮೇಲೆ ಪ್ರಪಂಚಕ್ಕೆ ಇದು ಬಂದುಬಿಡ್ತು ಅದರಿಂದ ಹಾಗಾಗೋಗುತ್ತೆ ಅಂತ ಏನೇನೋ ನಿಮ್ಮ ಬಗ್ಗೆ ಕನ್ಕ್ಲೂಷನ್ಸ್ ಹಾಕ್ಬಿಟ್ಟಿರ್ತಾರೆ. ಬಟ್ ನೀವೇನು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಆದ್ದರಿಂದ ಈ ಥರದ ನೆಗೆಟಿವ್ ಥಾಟ್ಸ್ಗಳನ್ನು ನೀವು ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಸಬ್ ಕಾನ್ಷಿಯಸ್ಲಿ ಆಂತರಿಕವಾಗಿ ಎಷ್ಟೋ ಸತಿ ಅದನ್ನು ನಂಬಿಟ್ಟಿರ್ತೀವಿ. ನಾವು ಬೇಕು ಅಂತ ಏನೋ ಸಕ್ಸಸ್ಫುಲ್ ಆಗಿ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ದೊಡ್ಡ ಅಡೆತಡೆಯಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಅಂದರೆ ಕಾನ್ಷಿಯಸ್ಲಿ ನಂಗೆ ಅದು ಬೇಕು, ನಾನು ಗೆಲ್ಲಬೇಕು, ನಾನು ಪಾಸ್ ಆಗಬೇಕು, ನಾನು ಅಚೀವ್ ಮಾಡಬೇಕು ಅಂತ ಲಾಜಿಕಲಿ ನೀವು ಯೋಚನೆ ಮಾಡಿದ್ರು, ಜಾಗೃತವಾಗಿ ಆಸೆ ಪಟ್ಟರು, ಆಂತರಿಕವಾಗಿ ನಿಮ್ಮ ಸಿಸ್ಟಮ್ ಇಲ್ಲ ನಿಂಗೆ ಚಿಕ್ಕವರಿದ್ದಾಗ ಹೇಳಿದ್ರು ನೆನಪಿದೆಯಾ, ನೀನು ಯಾವಾಗಲೂ ಕಮ್ಮಿ ಮಾರ್ಕ್ಸ್ ತೊಗೊಳ್ತೀಯ ಅಂತ, ಅದರಿಂದ ನಿನಗೆ ಸಾಧ್ಯನೇ ಇಲ್ಲ ಇದು ಅನ್ನೋ ಥರ ನಿಮಗೆ ಅದೇ ರೆಸಿಸ್ಟೆನ್ಸನ್ನು ಅಥವಾ ಹರ್ಡಲನ್ನು ಅಡೆತಡೆಯನ್ನು ತರುತ್ತೆ. ಇದು ಆಂತರಿಕವಾಗಿ ಬಂದರೂ ನಾವು ಎಷ್ಟೋ ಸತಿ ಬಾಹ್ಯವಾಗಿ ಕಾರಣಗಳನ್ನು ಹುಡುಕ್ತೀವಿ, ಅದು ಮೌಢ್ಯ, ಸ್ಟುಪಿಡಿಟಿ. ಸೊ ನಿಮ್ಮ ಸಿಸ್ಟಮ್ ಒಳಗಡೆ ನೀವೇನಲ್ಲ ಅನ್ನೋದು ರಿಜಿಸ್ಟರ್ ಆಗಿರೋದ್ರಿಂದ ಅದ್ರದ್ದು ಪಟ್ಟಿ ಮಾಡ್ತಾ ಹೋಗಬೇಕು ಬುಲೆಟ್ ಪಾಯಿಂಟ್ಸ್ ಥರ. ಏನು, ನಾನು ಕಪ್ಪಾಗಿರೋದ್ರಿಂದ ಅನ್ಸಕ್ಸಸ್ಫುಲ್ ಅಂತ ಹೇಳಿದ್ರಲ್ಲ, ಅದು ನಾನಲ್ಲ. ನಾನು ದಪ್ಪಗಿರೋದ್ರಿಂದ ನಾನು ಯಾವತ್ತೂ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಅಂದ್ರಲ್ಲ, ಅದು ನಾನಲ್ಲ. ನಾನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನಂಗೆ ಒಳ್ಳೆ ಮನೆ ಸಿಗಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರಲ್ಲ, ಅದು ನಾನು ಅಲ್ವೇ ಅಲ್ಲ. ನಾನು 2 ಸತಿ ಬಿಸ್ನೆಸ್ ಲಾಸ್ ಮಾಡ್ಕೊಂಡಿರೋದ್ರಿಂದ ನಾನು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಆಗಲ್ಲ ಅಂತ ಜನ ಹೇಳಿದ್ರಲ್ಲ, ಅದು ನಾನಲ್ಲ. ಈ ಥರ ದ್ವೇಷದಲ್ಲ, ಆ ಕನ್ಕ್ಲೂಷನ್ಸ್ ಏನು ನೀವಲ್ಲ ಅದನ್ನು ಬುಲೆಟ್ ಪಾಯಿಂಟ್ ಥರ ಬರಿಬೇಕು. ಇನ್ಫ್ಯಾಕ್ಟ್ ನೀವು ಟ್ರೈ ಮಾಡಿ, ಇವತ್ತೇ ದೊಡ್ಡ ಪಟ್ಟಿ ಬರುತ್ತೆ ನಿಮ್ಗೆ ಈ ಥರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ದಿ ಅದರ್ ಸೈಡ್ ಆಫ್ ದ ಬುಕ್ ನೀವು ಐ ಆಮ್, ನೀವೇನು ಅನ್ನೋದನ್ನು ಬರಿಬೇಕು. ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಅಂದರೆ ನಾವು ಒಂದು ನಿರ್ಮಲವಾದ, ಶುದ್ಧವಾದ, ಪವಿತ್ರವಾದ, ಎಲ್ಲ ಸಾಮರ್ಥ್ಯವನ್ನು ಉಳ್ಳಿರುವಂತಹ ಪರಮಾತ್ಮನ ಒಂದು ಅಂಶ ಆಗಿರೋದ್ರಿಂದ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ನಮ್ಮಲ್ಲಿರೋದ್ರಿಂದ ಪಾಸಿಟಿವ್ ಥಾಟ್ಸ್ನ ಬರಿಬೇಕು. ನಾನೇನು, ನಾನು ಸಕ್ಸಸ್ಫುಲ್, ನಾನು ಆನೆಸ್ಟ್, ಅಥವಾ ನನ್ನಲ್ಲಿ ಎಲ್ಲ ಸಾಮರ್ಥ್ಯನೂ ಇದೆ ಸಕ್ಸಸ್ಫುಲ್ ಆಗೋಕ್ಕೆ, ನಾನು ಯಾವಾಗಲೂ ಜಾಗೃತವಾಗಿ ಇರ್ತೀನಿ, ನಾನು ಖುಷಿಯಾಗಿರ್ತೀನಿ, ನಾನು ಎಲ್ಲರನ್ನೂ ಸಂತೋಷವಾಗಿರೋಕ್ಕೆ ಸಾಧ್ಯ ಇದೆ, ನಾನು ನನ್ನ ಜೀವನದ ಪರ್ಪಸನ್ನು ಫುಲ್ಫಿಲ್ ಮಾಡ್ತೀನಿ. ಈ ಥರ ನೀವು ನಿಜವಾಗ್ಲೂ ಏನು ನಂಬಿದಿರೋ ಆ ಬುಲೆಟ್ ಪಾಯಿಂಟ್ಸನ್ನು ಇಲ್ಲಿ ಬರಿತಾ ಹೋಗಬೇಕು. ಇನ್ಫ್ಯಾಕ್ಟ್ ಇದು ತುಂಬ ಕಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ. ನನ್ನ ಹತ್ರ ಬರೋ ಎಷ್ಟೋ ಕ್ಲೈಂಟ್ಸ್ ಹೇಳ್ತಾರೆ, ಇದನ್ನು ತುಂಬ ಬರೆದ್ವಿ ಮೇಡಮ್ 2 ಪೇಜು, ಇದು ಒಂದು 4 ಪಾಯಿಂಟು ಬರೆಯೋಕ್ಕಾಗಲಿಲ್ಲ ಅಂತ.
ಈ ಪಾಸಿಟಿವ್ ಥಾಟ್ಸ್ ಬರೆಯೋದೇ ಕಷ್ಟ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ನಮ್ಮ ಬ್ರೈನಲ್ಲಿ ಬೇಡದೇ ಇರೋ ಕಸವನ್ನು ನಾವು ತುಂಬ್ಕೊಂಡಿರ್ತೀವಿ ಅಂತ. ಅದರಿಂದ ಬರಿತಾ ಬರಿತಾ ನಿಮ್ಮ ಒಳಗಡೆ ಆಂತರಿಕವಾಗಿ ಪರಿವರ್ತನೆ ಆಗುತ್ತೆ. ಆ ಪಾಸಿಟಿವ್ ಪಾಯಿಂಟ್ಸನ್ನು ನೀವು ನಿಜವಾಗ್ಲೂ ಏನು ಅಂತ ನೀವು ನಂಬಿದ್ದೀರಾ ಅಥವಾ ಆಗಬೇಕು, ಅದನ್ನು ಆಂತರಿಕವಾಗಿ ಸ್ವಲ್ಪ ಸಮಾಧಾನವಾಗಿ ಲಿಸ್ಟ್ ಮಾಡ್ತಾ ಹೋಗಬೇಕು. ಮೊದಲನೇ ದಿನ ಈ ಲಿಸ್ಟ್ ಮಾತ್ರ ಮಾಡಿ ಸಾಕು. ನೆಕ್ಸ್ಟ್ ದಿನ ನೀವು ಈ ನಾನು ಏನಲ್ಲ ಅಂತಿರುತ್ತಲ್ಲ ಅದನ್ನು ಓದ್ಬಿಟ್ಟು ಹೊಡಿತಾ ಹೋಗಬೇಕು. ಒಂದೊಂದೇ ಪಾಯಿಂಟನ್ನು ಬೇಕಾದ್ರೆ ಸ್ಟ್ರೈಕ್ ಮಾಡ್ಬೋದು, ಅಥವಾ ಇಡೀ ಪೇಜ್ನ ಇದ್ಯಾವುದು ನಾನಲ್ಲ, ಇದು ಕೇವಲ ಸಂದರ್ಭದಿಂದ ಬಂದಿರೋದು, ಇದು ಕೇವಲ ಯಾರೋ ಇದು ಹೀಗೆ ಅಂತ ಕನ್ಕ್ಲೂಡ್ ಮಾಡಿರೋದು, ಅದು ನಾನಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿ ನಾನು ಏನು ಅನ್ನೋದನ್ನು ಓದ್ತಾ ಹೋಗಬೇಕು. ಅಫರ್ಮೇಷನ್ ರೀತಿ, ಧನಾತ್ಮಕ ಆಲೋಚನೆ ರೀತಿ. ಈ ಅಫರ್ಮೇಷನ್ ಅಂದರೆ ಏನು? ನಮ್ಮ ಫೇಸ್ಬುಕ್ ಸ್ಟೇಟಸಲ್ಲಿ ಕೆಲವು ದಿನಗಳಿಂದ ಪ್ರತಿನಿತ್ಯ ಒಂದೊಂದು ಪಾಸಿಟಿವ್ ಅಫರ್ಮೇಷನ್ ಹಾಕ್ತಾ ಇದ್ದೀವಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಸ್ಟೂಡೆಂಟ್ಸ್ 1000 ಜನ ಇದ್ದಾರೆ, ಅವರು ಕೂಡ ಆ ಸ್ಟೇಟಸ್ನ ನೋಡಬಹುದು. ಸೊ ಅದನ್ನೇ ಬೇಕಾದ್ರೆ ನೀವು ಕಾಪಿ ಮಾಡಿಕೊಂಡು ಬರಿಬೋದು. ತುಂಬ ಅಮೋಘವಾದ ವಿಚಾರಗಳು ಈಗಲೂ ಕೂಡ ನಮ್ಮ ಸ್ಟೇಟಸಲ್ಲಿ ಇದೆ, ನೀವು ನೋಡ್ಬೋದು. ಅದನ್ನು ಬರೆದು ಕಣ್ಣು ಮುಚ್ಕೊಂಡು ಇದು ನಾನು ಅಂತ ಅಂದ್ಕೊಳ್ಬೇಕು. ಅಷ್ಟೇ ಅಲ್ಲ, ಸ್ವಲ್ಪ ದಿನ ಆದಮೇಲೆ ಇದನ್ನು ಬರೆಯೋದೇ ಬೇಡ, ಯಾವುದು ಐ ಆಮ್ ನಾಟ್ ಬರೆಯೋದೇ ಬೇಡ, ಕೇವಲ ಐ ಆಮ್ನ ಬರಿತಾ ಅದನ್ನು ಒಂದು ಮಂತ್ರದ ರೀತಿ ಪ್ರೇಯರ್ ರೀತಿ ಹೇಳ್ಕೊಳ್ತಾ ಹೋಗಬೇಕು. ಈ ಐ ಆಮ್ ನಾಟ್ನ ಸ್ಟ್ರೈಕ್ ಮಾಡೋದು, ಐಡೆಂಟಿಫೈ ಮಾಡೋದು ಅತ್ಯಂತ ಇಂಪಾರ್ಟೆಂಟ್ ನಿಮ್ಮ ಲೈಫಿನ ಪ್ರಗತಿಗೆ, ನಿಮ್ಮ ಆರೋಗ್ಯಕ್ಕೂ ಕೂಡ. ಯಾಕಂದರೆ ಈ ಥಾಟ್ಸನ್ನು ಅಬ್ಸರ್ವ್ ಮಾಡಿಕೊಂಡೇ ನೀವು ಒಂದು ಲೈಫ್ ಸ್ಟೈಲ್ನ ಅಥವಾ ಬಿಲೀಫ್ ಸಿಸ್ಟಮ್ನ ಅಥವಾ ಸಿಚುವೇಶನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಆದ್ದರಿಂದ ಇದು ತುಂಬ ಸುಲಭವಾದ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ಎಕ್ಸಸೈಸ್. ಇನ್ನು ಮೂರನೇ ಅತ್ಯಂತ ಸುಂದರವಾದ ವಿಚಾರ ಏನು ಅಂದರೆ, ಎಷ್ಟೋ ಜನ ಧ್ಯಾನ ಮಾಡಿ ಅಂತ ಹೇಳಿದ್ರೆ ನಮಗೆ ಕಲ್ಪನೆನೇ ಬರಲ್ಲ. ಧ್ಯಾನ ಮಾಡೋಕ್ಕೆ ಕೂತಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ, ಏನೇನೋ ಬೇಡದೇ ಇರೋ ಆಲೋಚನೆಗಳು ಬರುತ್ತೆ, ಸಂಕಟ ಅನಿಸುತ್ತೆ, ಅಯ್ಯೋ ಏನೇನೋ ಒಂಥರ ಇಲ್ ಎಫೆಕ್ಟ್ಸ್ ಬಂದಂಗೆ ಆಗುತ್ತೆ, ಅದನ್ನು ನಾವು ರೂಢಿಸ್ಕೊಳ್ಳೋಕೆ ಆಗಲ್ಲ, ನಮಗೇನೋ ಒಂಥರ ಹಿಂಸೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅಂಥವರಿಗೆ ತುಂಬ ಸುಲಭವಾದ ಟೆಕ್ನಿಕ್ ಒಂದಿದೆ. ವಿಜುವಲೈಸೇಷನ್ ಅನ್ನೋದು ಅತ್ಯಂತ ಮುಖ್ಯ. ಯಾಕೆಂದರೆ ಒಬ್ಬ ಮನುಷ್ಯ ಆಂತರಿಕವಾಗಿ ಏನೇ ಸಿದ್ಧಿ ಮಾಡ್ಕೊಳ್ಳೋಕೆ ಹೋದರೂ ಅಟ್ಲೀಸ್ಟ್ ಕಲ್ಪನೆಯಲ್ಲಿ ಏನಾದರೂ ಒಳಗಡೆಯಿಂದ ಆಂತರಿಕವಾಗಿ ಸ್ಪಂದಿಸಿದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟೇ ಅಲ್ಲ, ಅದು ರೆಸಿಪ್ರೊಕೇಟ್ ಮಾಡ್ತಾ ಇದೆ ಅಂತ ಗೊತ್ತಾದರೆ ನೀವು ಏಳಿಗೆ ಕಡೆ ಹೋಗೋಕ್ಕೆ ಸುಲಭ ಆಗುತ್ತೆ. ಅದು ಮ್ಯಾಂಡೇಟ್ರಿ ಅಲ್ಲ, ಬಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ತುಂಬ ಸುಲಭ. ನೀವು ನಿಮ್ಮ ಮನೇಲಿ ಹಳೆಯ ಕ್ಯಾಲೆಂಡರ್ದು ಶೀಟ್ಸ್ ಇರುತ್ತೆ, ಹೋದ ವರ್ಷದ ಕ್ಯಾಲೆಂಡರ್ ಇರುತ್ತೆ, ಅಥವಾ ಹೋದ ತಿಂಗಳದೇ ಆಗಲಿ, ಆ ನಂಬರ್ನ ಈ ಥರ ಕಟ್ ಮಾಡ್ಕೊಳ್ಳಿ. ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಈ ಥರ ಕಟ್ ಮಾಡಿಕೊಂಡು ಸಿಂಗಲ್ ಡಿಜಿಟಿಂದ ಫಸ್ಟ್ ಶುರು ಮಾಡ್ಬೋದು. ಅದನ್ನು ನೋಡ್ತಾ 1-2 ನಿಮಿಷ ಅದನ್ನು ನೋಡೋದು, ಮತ್ತು ಕಣ್ಣು ಮುಚ್ಕೊಂಡು ಅದು ಯಾವ ಥರ ಇದೆ ಅಂತ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳೋದು. ಎಷ್ಟು ಗಾತ್ರ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ಸಣ್ಣ ಇದೆ, ಯಾವ ಬಣ್ಣ ಇತ್ತು, ಯಾವ ಥರ ಇದೆ ಅಂತ ಕಣ್ಣು ಮುಚ್ಕೊಂಡು ಅದನ್ನು ರಿಪೀಟ್ ಮಾಡ್ಕೊಳ್ಳೋದು. ಮತ್ತೆ ದೃಷ್ಟಿಸಿ ನೋಡೋದು, ಮತ್ತೆ ಕಣ್ಣು ಮುಚ್ಕೊಳ್ಳೋದು. ಅಂದರೆ ಮತ್ತೆ ನಿಮಗೆ ಕೊಟ್ಟರೆ ಅದೇ ಎಕ್ಸಾಕ್ಟ್ ಸೈಜ್ ಅಷ್ಟೇ ಥಿಕ್ನೆಸ್ಸಲ್ಲಿ ನೀವು ಬರೆಯೋಕ್ಕಾಗಬೇಕು. ಅಷ್ಟು ಚೆನ್ನಾಗಿ ನೋಡೋದು, ಕಣ್ಣು ಮುಚ್ಕೊಳ್ಳೋದು ಮಾಡಬೇಕು. ಇದು ನಿಮ್ಮದೇ ಮೆದುಳಿನ ಒಂದು ಭಾಗ, ವಿಷನರಿ ಕಾರ್ಟೆಕ್ಸ್ ಅಂತ ಕರಿತೀವಿ. ಅದಕ್ಕೆ ಕೆಲಸ ಕೊಡೋದು ಅಲ್ಲದೆ ಆಂತರಿಕವಾಗಿ ನಿಮ್ಮಲ್ಲಿ ಅತೀಂದ್ರಿಯ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೂ ತುಂಬ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ದಿನ ಇದನ್ನು ರೂಢಿಸ್ಕೊಂಡ್ಮೇಲೆ ಒಂದು ಚಿಕ್ಕ ಸಿಂಪಲ್ ಆಗಿರೋ ಇಮೇಜಸ್ನ ನೀವು ಯೂಸ್ ಮಾಡ್ಬೋದು. ಸೊ ಇದು ಕಳಿಸೋ ಥರ ಇದೆ, ಎಷ್ಟಿದೆ, ಟಿಪ್ ಎಷ್ಟಿದೆ, ಎಷ್ಟು ಉದ್ದ ಇರ್ಬೋದು, ಯಾವ ಬಣ್ಣ ಇದೆ, ಪ್ರಮುಖವಾಗಿ ಯಾವ ಥರ ಇದೆ ನೋಡೋಕ್ಕೆ, ಈ ಥರ ಅದನ್ನು ಕಣ್ಣು ಮುಚ್ಕೊಂಡು ಅದೇ ಕಲರ್ ಟೆಕ್ಸ್ಚರು, ಬ್ಯಾಕ್ಗ್ರೌಂಡ್ ಹೇಗಿತ್ತು, ಬಾರ್ಡರ್ ಯಾವ ಥರ ಇತ್ತು, ಇದನ್ನು ಮನಸ್ಸಲ್ಲೇ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಈ ಥರ ಕಲ್ಪನಾ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಬೇರೆ ಯಾವುದೇ ಕ್ರಿಯೆಯಲ್ಲಿ, ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ, ಬೇರೆಯವ್ರು ಬ್ಲೆಸ್ ಮಾಡಿದಾಗ, ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟಾಗಿ ಏನೋ ವಿಚಾರ ಮಾಡಿದಾಗ, ಮುಂದೆ ಹೀಗೆ ಇರಬೇಕು ಅಂತ ವಿಜುವಲೈಸ್ ಮಾಡಿಕೊಂಡಾಗ, ಎಲ್ಲದರಲ್ಲೂ ಅದು ಅಮೋಘವಾದಂಥ ಒಂದು ಬೆನಿಫಿಟನ್ನು ನಿಮಗೆ ಬ್ಯಾಕ್ ಬೋನ್ ಥರ ಸಹಾಯ ಮಾಡ್ತಾ ಹೋಗುತ್ತೆ. ಲಾಸ್ಟ್ ಟೈಮ್ ಕೂಡ ನಾನೊಂದು ಬುಕ್ಕನ್ನು ರೆಫರ್ ಮಾಡಿದ್ದೆ, ಇದನ್ನು ಓದಿ ಅಂತ. ನಾನು ಪ್ರತಿ ಸತಿ ಇನ್ಮೇಲೆ ಒಂದೊಂದು ಪುಸ್ತಕ ರೆಫರ್ ಮಾಡೋಣ ಅಂತಿದ್ದೀನಿ. ದಯವಿಟ್ಟು ಆನ್ಲೈನಲ್ಲೂ ಸಿಗುತ್ತೆ. ನೀವು ಈಗ ಆರ್ಡರ್ ಮಾಡಿದ್ರೆ ಬರಲ್ಲ ಅಂತ ಹೆದರ್ಕೊಳ್ಳೋದು ಬೇಡ, ಆನ್ಲೈನಲ್ಲೂ ಸಿಗುತ್ತೆ. ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಒಂದು ತುಂಬ ಫೇಮಸ್ ಬುಕ್ ಇದೆ, ತುಂಬ ಜನ ಓದಿರ್ತೀರ. ದಯವಿಟ್ಟು ಅದನ್ನು ಓದಿ. ಬಾಬಾಜಿ ಅವರ ಅನುಭವವನ್ನು ಅವರ ಡಿಸೈಪಲ್ ಅಥವಾ ಸ್ಟೂಡೆಂಟ್ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಸಾಧ್ಯ ಆದರೆ ಅದನ್ನು ಓದ್ತಾ ನಿಮ್ಗೆ ಗೊತ್ತಾಗುತ್ತೆ ಈ ಟೆಕ್ನಿಕ್ಸ್ ಎಲ್ಲ ಯಾಕೆ ನಮಗೆ ಅಮೋಘವಾದ ಸಾಧನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟು, ಸಾಕಷ್ಟು ಜನಕ್ಕೆ ಟಾಕ್ಸಿನ್ಸ್ ಬಗ್ಗೆ ಗೊತ್ತಿದೆ. ನಾವು ಟಾಕ್ಸಿನ್ಸ್ನ ತಿನ್ನೋ ಆಹಾರದಿಂದ ತೊಗೊಳ್ತೀವಿ, ಅಥವಾ ವಿಪರೀತ ಕೆಟ್ಟಿರೋ ಎಣ್ಣೆ ಸೇವನೆಯಿಂದ, ಎಣ್ಣೆ ಅಂದರೆ ಅದು ಅಫ್ಕೋರ್ಸ್, ಬಟ್ ಇನ್ನೊಂದು ತಿಂಡಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಇರಬಹುದು, ಅಥವಾ ಪೆಸ್ಟಿಸೈಡ್ಸ್ ಹಾಕಿರೋ ಹಣ್ಣು ತರಕಾರಿಯಿಂದ ಇರಬಹುದು, ನೆಗೆಟಿವ್ ಥಾಟ್ಸಿಂದ, ಪೊಲ್ಯೂಷನಿಂದ, ತುಂಬ ರೀತಿಯಲ್ಲಿ ಟಾಕ್ಸಿನ್ಸನ್ನು ನಮ್ಮ ದೇಹಕ್ಕೆ ತುಂಬಿಕೊಳ್ತೀವಿ. ವೆಸ್ಟರ್ನ್ ಡಯಟ್ ಎಲ್ಲ ತೊಗೊಳ್ಳೋದ್ರಿಂದ ತುಂಬ ಟಾಕ್ಸಿನ್ಸ್ ದೇಹದಲ್ಲಿ ಕೂತ್ಕೊಳ್ಳುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ತುಂಬ ಪದ್ಧತಿಗಳಿತ್ತು. ಅಂದರೆ ಎಣ್ಣೆ ನೀರಿನ ಸ್ನಾನ, ಮಸಾಜ್ ಇರ್ಬೋದು, ಬರೀ ಕಾಲಲ್ಲಿ ನಡೆಯೋದಿರ್ಬೋದು, ಕಹಿಯಾಗಿರೋ ಪದಾರ್ಥಗಳನ್ನು ತೊಗೊಳ್ಳೋದಿರ್ಬೋದು, ಅಥವಾ ಇಜ್ಲಲ್ಲಿ ಲೂಜೋದು, ಬೇವಿನ ಕಡ್ಡಿಲಿ ಲೂಜೋದು, ಈ ಥರ ಏನೇನೋ ಟೆಕ್ನಿಕ್ಸ್ ಮಾಡ್ತಾಯಿದ್ರು. ಟಾಕ್ಸಿನ್ಸ್ ಚೆನ್ನಾಗಿ ಹೋಗ್ತಾಯಿತ್ತು. ಈಗ ನಾವು ತುಂಬ ಡೆಲಿಕೇಟ್ ಡಾರ್ಲಿಂಗ್ಸ್ ಥರ ಇರೋದ್ರಿಂದ
ಟಾಕ್ಸಿನ್ಸ್ನ ಆಚೆ ತೆಗೆಯೋದು ಲೀಸ್ಟ್ ಇಂಪಾರ್ಟೆಂಟ್ ಥರ ಮಾಡ್ತೀವಿ. ಆದರೆ ಇದೇ ಟಾಕ್ಸಿನ್ಸ್ ದೊಡ್ಡ ಪ್ರಮಾಣದ ಕಾಯಿಲೆಗಳನ್ನು ಕೊಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಕಾಯಿಲೆನ ಹೋಗಿಸೋದ್ರ ಕಡೆ ವರ್ಕ್ ಮಾಡ್ತೀವಿ ಹೊರತು ಟಾಕ್ಸಿನ್ಸ್ನ ರೆಡ್ಯೂಸ್ ಮಾಡಬೇಕು, ಆ ಟಾಕ್ಸಿನ್ಸೇ ಕಾಯಿಲೆಗೆ ಪ್ರಮುಖ ಕಾರಣ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆದ್ದರಿಂದ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೆಸ್ಟ್ ಟೈಮ್ ಈಗ. ಫ್ರೀ ಆಗಿದ್ದೀವಿ, ಟಾಕ್ಸಿನ್ಸ್ ತಗೊಳ್ಳಿ ಮೈಂಡಿಂದ, ದೇಹದಿಂದ. ಸಾಕಷ್ಟು ಟೆಕ್ನಿಕ್ ಇದೆ. ಏನು, ನೀವು ಟಾಕ್ಸಿನ್ಸನ್ನು ತೆಗೆಯುವಂತಹ ಕಹಿ ಇರುವಂಥ ಪದಾರ್ಥಗಳನ್ನು ಡಯಟಲ್ಲಿ ಉಪಯೋಗಿಸ್ಬೋದು. ಹರ್ಬಲ್ ಟೀ ಸೇವನೆ ಮಾಡ್ಬೋದು, ತುಳಸಿ ಸೇವನೆ ಮಾಡ್ಬೋದು. ಈ ಥರ ಕಹಿಯಾಗಿರೋ ಪದಾರ್ಥಗಳಲ್ಲಿ ಬೇವಿನ ಕಡ್ಡಿ, ನಿಮ್ಮ ಮನೆ ಹತ್ರ ಎಲ್ಲಾದರೂ ಬೇವಿನ ಮರ ಇದೆ ಅದರಲ್ಲಿ ಅಲ್ಲೂಜೋದು, ಚಾರ್ಕೋಲಲ್ಲಿ ಅಲ್ಲೂಜೋದು, ಈ ಥರ ಏನು ಬೇಕಾದರೂ ಮೆಥಡ್ಸನ್ನು ನೀವು ಖಂಡಿತವಾಗಿಯೂ ಮಾಡ್ಬೋದು. ಸ್ವೆಟ್ ಮಾಡೋ ಯೋಗ ಮತ್ತು ಬೇರೆ ಬೇರೆ ಎಕ್ಸಸೈಸಸ್ಗಳನ್ನು ಮಾಡಿ ಆಗ ಟಾಕ್ಸಿನ್ಸ್ ಆಚೆ ಹೋಗುತ್ತೆ. ಬ್ರೀದಿಂಗ್, ಅನುಲೋಮ ವಿಲೋಮ ಪ್ರಾಣಾಯಾಮನ ಮಾಡಿ, ಕಪಾಲಭಾತಿ ಮಾಡಿ, ಇದೆಲ್ಲ ಇಂಟರ್ನೆಟ್ಟಲ್ಲಿ ನೀವು ಹಾಕಿದ್ರೆ ಎಷ್ಟು ಜನ ಪುಣ್ಯಾತ್ಮರು ವೀಡಿಯೋಸ್ ಮಾಡಿದ್ದಾರೆ, ಅದನ್ನು ಮಾಡಬಹುದು. ಎಷ್ಟೋ ಬ್ರೀದಿಂಗ್ ಟೆಕ್ನಿಕ್, ನಾಡಿ ಶುದ್ಧಿ ಅನ್ನೋದನ್ನು ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ನೀವು ಟಾಕ್ಸಿನ್ಸ್ನ ಆಚೆ ತೆಗೆಯೋ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಅಡಾಪ್ಟ್ ಮಾಡಿಕೊಳ್ಳೇಬೇಕು. ಅದು ನಿಮ್ಮ ಮೈಂಡನ್ನು ಬ್ಲಾಕ್ ಮಾಡುತ್ತೆ. ನೀವು ಟಾಕ್ಸಿನ್ಸ್ ತಗೊಂಡಾಗ ಬಾಡಿ ಮಾತ್ರ ಲೈಟ್ ಆಗಲ್ಲ, ನಿಮ್ಮ ಮೈಂಡ್ ಕೂಡ ಲೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ವಾಟ್ ಯು ಪುಟ್ ಇನ್ ಟು ಯುವರ್ ಸ್ಟಮಕ್ ಇನ್ಫ್ಲುಯೆನ್ಸಸ್ ಯುವರ್ ಮೈಂಡ್. ಆದ್ದರಿಂದ ಸೊ ಇನ್ನೂ ಸುಲಭ ಅಂದರೆ ಉಗುರು ಬೆಚ್ಚಗಿರೋ ನೀರನ್ನು ನೀವು ಒಂದು ಟಬ್ಬಲ್ಲಿ ಹಾಕ್ಕೊಂಡು ನಿಮ್ಮ ಕಾಲನ್ನು ಅದ್ರ ಒಳಗಡೆ ಇಟ್ಟು 2 ದಿನ 3 ದಿನಕ್ಕೆ ಒಂದ್ಸತಿ ಮಾಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ, ಇಲ್ಲ ಒಂಚೂರು ನಿಂಬೆಹಣ್ಣು ರಸ ಹಾಕಿ, ನನ್ನ ದೇಹದಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಇದು ಕೆಲವರು ನಿಜವಾಗ್ಲೂ ಅದು ಟಾಕ್ಸಿನ್ಸ್ ತೆಗಿತೆ ಅಂತಾರೆ, ಕೆಲವರು ಪ್ಲಾಸಿಬೋ ಎಫೆಕ್ಟ್ ಅಂತಾರೆ. ಒಟ್ಟಿನಲ್ಲಿ ಟಾಕ್ಸಿನ್ಸ್ ಆಚೆ ಹೋಗಿ ನಿಮಗೆ ಲೈಟ್ ಫೀಲಿಂಗ್ ಬರೋದಂತೂ ಗ್ಯಾರಂಟಿ. ಇನ್ನೂ ಎಷ್ಟೊಂದು ಟೆಕ್ನಿಕ್ಸ್ ಇದೆ ಟಾಕ್ಸಿನ್ಸ್ ಆಚೆ ತೆಗಿಯೋಕ್ಕೆ. ನಿಮಗೆ ಸೂಕ್ತ ಅನ್ನೋದು, ಸುಲಭ ಅನ್ನೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ಗೆ ಸೂಟ್ ಆಗೋ ಟೆಕ್ನಿಕನ್ನು ಖಂಡಿತವಾಗಿಯೂ ಪ್ರಾಕ್ಟೀಸ್ ಮಾಡಿ. ಡಿಟಾಕ್ಸಿಫಿಕೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆಗೆಲ್ಲ ಹಬ್ಬಗಳ ರೀತಿಯಲ್ಲಿ, ಆಚರಣೆ ರೀತಿಯಲ್ಲಿ ಟಾಕ್ಸಿನ್ಸ್ನ ತೆಗೆಯೋ ಪದಾರ್ಥಗಳನ್ನು ಮತ್ತು ರಿಚುವಲ್ಸ್ನ ಮಾಡ್ತಾಯಿದ್ರು. ನಾನು ಆಗಲೇ ಹೇಳಿದಾಗ ಇದನ್ನು ಬಿಟ್ಟಿರೋದನ್ನ ನಾವು ಟಾಕ್ಸಿನ್ಸ್ ತಗೊಳ್ಳೇಬೇಕು. ಇನ್ನು ತುಂಬ ಜನ ಇದನ್ನು ಮಾಡ್ತಿರ್ತೀರ ಅಂದರೂ ಇದ್ರ ಇಂಪಾರ್ಟೆನ್ಸ್ ಹೇಳ್ತೀನಿ. ದಯವಿಟ್ಟು ಮನೆಯವ್ರ ಜೊತೆ ಆಟ ಆಡಿ. ಈಗ ಆಚೆ ಹೋಗಿ ಆಡೋಕ್ಕಾಗಲ್ಲ, ಅದರಿಂದ ಮನೇಲಿ ಚಕೋಬಾರ, ಕೇರಮ್ ಬೋರ್ಡ್ ಇರ್ಬೋದು, ಮತ್ತು ಇನ್ನೊಂದು ಆಟ ಆಡ್ಬೋದು. ಅಯ್ಯೋ ಆಟನ ಅದರಲ್ಲಿ ಏನಿದೆ ಮೇಡಮ್, ಅದಕ್ಕೂ ಹೆಲ್ತ್ಗೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬಹುದು. ನೋಡಿ, ಇದು ತುಂಬ ಸಿಂಪಲ್ ಅನಿಸಿದ್ರು ಕೂಡ ನಾವು ಎಷ್ಟೋ ಸತಿ ಫೀಲಿಂಗ್ಸ್ನ ಒಳಗಡೆ ಇಟ್ಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ಆ ಎನರ್ಜಿ ಕ್ರಿಯೇಷನ್ ನಿಜರೂಪಕ್ಕೆ ಬರಲ್ಲ. ಆದ್ದರಿಂದ ಒಂದು ಸಿಂಪಲ್ ಆಟ ಆಡಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಸೋತವ್ರು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ರು, ನಾನು ಸೋತಾಗ ನಾನು ಅದನ್ನು ಹೇಗೆ ಸ್ವೀಕಾರ ಮಾಡಿದೆ, ಗೆದ್ದವರು ತುಂಬ ಹಿಗ್ಗಿದ್ರೆ, ಅಥವಾ ನಾನು ಗೆದ್ದಾಗ ತುಂಬ ಒಂಥರ ಈಗೋಯಿಸ್ಟಿಕ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಮಾಡೋದನ್ನ, ಸೋತವ್ರಿಗೆ ನಾನು ಯಾವ ಥರ ಆಮೇಲೆ ಸಾಂತ್ವನವನ್ನು ಹೇಳಿದೆ, ಈ ಥರ ಹಲವಾರು ವಿಚಾರಗಳನ್ನು ಒಂದು ಗೇಮಲ್ಲಿ ನಾವು ಅಳವಡಿಸ್ಕೊಳ್ಬಹುದು. ಆದ್ದರಿಂದ ಚಿಕ್ಕದಾಗಿದ್ರು, ಫನಿ ಆಗಿದ್ರು, ಸ್ಟುಪಿಡ್ ಆಗಿದ್ರು, ದಯವಿಟ್ಟು ಫ್ರೀ ಟೈಮ್ ಇದೆಯೇ, ದಯವಿಟ್ಟು ಆಟಗಳನ್ನು ಆಡಿ. ಇನ್ನು ಅಯ್ಯೋ ಮೇಡಮ್ ಆಟ ಎಲ್ಲ ಆಡೋಕ್ಕಾಗಲ್ಲ, ನಾನು ಇರೋದೇ ಒಬ್ಬನೇ, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಗಿಡಗಳ ಹತ್ರ ಟೈಮ್ ಸ್ಪೆಂಡ್ ಮಾಡಿ, ಮಾತಾಡಿ, ಪ್ರೀತಿ ಕೊಡಿ. ಅದರಿಂದ ಅದು ದೊಡ್ಡ ಟಾಪಿಕ್. ಇನ್ಫ್ಯಾಕ್ಟ್ ಹಗ್ಗಿಂಗ್ ದ ಟ್ರೀ ಅಂತ ಒಂದು ಫೇಸ್ಬುಕ್ ಲೈವ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್. ಬಟ್ ಇನ್ನೊಂದು ಸತಿ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದನೇ ನಿಮ್ಮ ಎನರ್ಜಿ ಎಷ್ಟೋ ಹೀಲ್ ಆಗುತ್ತೆ. ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ನಿಮಗೆ ಟೈಮ್ ಇಲ್ಲ, ನಿಮ್ಮ ಮನೇಲಿ ಗಿಡ ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಟಿಪ್ಸ್ ಇದೆ ಇದರಲ್ಲಿ. ಅಂದರೆ ನಿಮ್ಮದು ಲೈಫ್ ಸ್ಟೈಲ್ ಬೆಟರ್ಮೆಂಟ್. ಬೆಳಗ್ಗೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಕೊಡುವಂಥ 5 ವಿಚಾರನ ಮನಸ್ಸಿಗೆ ತೊಗೊಳ್ಳಿ. ಐ ಆಮ್ ಥ್ಯಾಂಕ್ಫುಲ್, ನಂಗೆ ತಿನ್ನೋಕ್ಕೆ ಇವತ್ತು ಅಟ್ಲೀಸ್ಟ್ ಊಟ ಸಿಕ್ತು, ನಾನು ಇವತ್ತು ಇನ್ನೂ ಬದುಕಿದ್ದೀನಿ, ಐ ಆಮ್ ಸೋ ಥ್ಯಾಂಕ್ಫುಲ್, ಇವತ್ತು ನಾನು ಭಾರತೀಯ ಆಗಿರೋದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್. ಈ ಥರ ಪಾಸಿಟಿವ್ ಥಾಟ್ಸನ್ನು ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡಿ. ಅಥವಾ ಮಲ್ಕೊಳ್ಬೇಕಾದ್ರೆ 5 ವ್ಯಕ್ತಿಗಳು ನಿಮಗೆ ಜೀವನದಲ್ಲಿ ತುಂಬ ಆಘಾತ ಮಾಡಿದ್ದಾರೆ, ಅವ್ರನ್ನ ಕ್ಷಮಿಸಿ ಮಲ್ಕೊಳ್ಳಿ, ಇಲ್ಲ ಕ್ಷಮೆ ಕೇಳಿ ಮಲ್ಕೊಳ್ಳಿ. ನೀವು ಈ ಥರ ನೆಗೆಟಿವ್ ಇಮೋಷನ್ಸ್ ರಿಲೀಸ್ ಮಾಡದೇ ಇದ್ದರೆ ನೀವು ಉದ್ಧಾರ ಆಗೋಕ್ಕೆ, ಪ್ರೋಗ್ರೆಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಜಲಸಿ ಬಿಡೋಕ್ಕೆ ನೀವು ಈ ಥರ ಅವ್ರನ್ನ ಕ್ಷಮಿಸೋದು, ನೀವು ಮಾನಸಿಕವಾಗಿ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದು, ಅವ್ರು ನಿಮ್ಮನ್ನು ಕ್ಷಮಿಸಿರೋ ಥರ ಕಲ್ಪನೆ ಮಾಡ್ಕೊಳ್ಳೋದು, ಈ ಥರ ಕ್ರಿಯೆಗಳನ್ನು ಮಾಡಿ. ಇಲ್ಲ ಫ್ಯೂಚರ್ ಬಗ್ಗೆ ಪ್ರೋಗ್ರೆಸಿವ್ ಆಗಿ, ಪಾಸಿಟಿವ್ ಆಗಿ ವಿಜುವಲೈಸ್ ಮಾಡ್ಕೊಳ್ಳಿ. ಇಲ್ಲ ಕ್ರಿಯೇಟಿವ್ ಆಗಿ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್. ಏನು, ನಾನು ನಾಳೆ ಅಥವಾ ನೆಕ್ಸ್ಟ್ 1 ವೀಕಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಯಾವ ಥರ ಕಮ್ಮಿ ಮಾಡ್ಕೋಬಹುದು, ನಾನು ನೆಕ್ಸ್ಟ್ 1 ವೀಕಲ್ಲಿ ಈ ವೆಸ್ಟರ್ನ್ ಡಯಟಲ್ಲಿ ಯಾವ್ದಾವ ಡಯಟ್ಗಳನ್ನ ನಾನು ಸ್ಟಾಪ್ ಮಾಡ್ತೀನಿ ಇನ್ಮೇಲೆ, ನೆಕ್ಸ್ಟ್ 1 ವೀಕಲ್ಲಿ ಸಾತ್ವಿಕ ಆಹಾರನ ಎಷ್ಟು ರೂಢಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಈ ಥರ ನಿಮ್ಮ ಲೈಫ್ ಸ್ಟೈಲಲ್ಲಿ ಬೆಳಗ್ಗೆ ಎದ್ದಾಗಿಂದ ಮಲ್ಕೊಳ್ಳೋವರೆಗೂ ಇಂಪ್ರೂವ್ಮೆಂಟ್ ಏನೇನಿದೆ ಅದನ್ನು ಖಂಡಿತವಾಗಿಯೂ ಮಾಡ್ಕೊಳ್ಬೋದು. ಇನ್ನು 6ನೇದು 6 ಸೂತ್ರಗಳು ಉನ್ನತಿಗೆ ಏರೋದಕ್ಕೆ ಅಂತ ನಾನು ಮೈಂಡಲ್ಲಿ ಇಟ್ಕೊಂಡು ಈ ಫೇಸ್ಬುಕ್ ಲೈವ್ ಮಾಡ್ತಾಯಿದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್, ದಯವಿಟ್ಟು ಧ್ಯಾನ ಮಾಡಿ. ಧ್ಯಾನದಿಂದ ಏನು ಲಾಭ ಅಂತ ನಾನು ಈ ಫೇಸ್ಬುಕ್ ಲೈವ್ ಒಳಗಡೆ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ರಿಸರ್ಚ್ ಪೇಪರ್ಗಳು ಮೆಡಿಟೇಷನ್ ಬಗ್ಗೆ ಬಂದುಬಿಟ್ಟಿದೆ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ಪುಸ್ತಕ ಕೂಡ ನಾನು ಬರಿತಾ ಇದ್ದೀನಿ.
ವೈ ಮೆಡಿಟೇಷನ್ ಅಂತ. ಸೊ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಎಲ್ಲ ರಿಸರ್ಚ್ ಪೇಪರ್ಗಳು ಯಾರ್ಯಾರು ಇದುವರೆಗೂ ರಿಲೀಸ್ ಮಾಡಿದ್ದಾರೆ ಅದೆಲ್ಲ ಹಾಕಿ ಸಂಕ್ಷಿಪ್ತವಾಗಿ ಏನೆಲ್ಲ ಲಾಭಗಳು ಬರುತ್ತೆ ಒಬ್ಬ ಮನುಷ್ಯ ಸ್ವಲ್ಪ ಹೊತ್ತು ದಿನದಲ್ಲಿ ಧ್ಯಾನ ಮಾಡೋದ್ರಿಂದ ಅನ್ನೋದನ್ನು ಎಲ್ಲ ಸಂಗ್ರಹಿಸಿ ಬರಿತಾ ಇದ್ದೀನಿ. ಸೊ ದಯವಿಟ್ಟು ಮೆಡಿಟೇಷನ್ ಮಾಡಿ, ಯಾಕಂದರೆ ಓವರ್ ಆಲ್ A to Z ನಿಮ್ಮ ಎಂಟೈರ್ ಬೀಯಿಂಗಿನ ಲಾಭ ಏನೇನು ಪಡಿಬೋದು ಅದೆಲ್ಲವೂ ಆಂತರಿಕವಾಗಿ ಅದೇ ರೆಕ್ಟಿಫೈ ಮಾಡ್ತಾ ಹೋಗುತ್ತೆ. ಈ ಲೈವ್ ಮುಗಿಸೋಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಕಥೆಯನ್ನು ಹೇಳಿ ನಾನು ಮುಗಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಎಲ್ಲೋ ಚಿಕ್ಕ ವಯಸ್ಸಲ್ಲಿ ಕೇಳಿದ ನೆನಪು ಇದು, ಯಾರೋ ದೊಡ್ಡ ಆಧ್ಯಾತ್ಮಿಕ ಗುರುಗಳು ಹೇಳಿರೋದು. ಎಷ್ಟೋ ಜನ ಬೇಕು ಅಂತ ಈ ವೈರಸ್ನ ಸ್ಪ್ರೆಡ್ ಮಾಡೋ ಥರ, ಬೇಕು ಅಂತ ನಮ್ಮ ದೇಶದಲ್ಲಿರೋರಿಗೆ ತೊಂದರೆ ಕೊಡೋ ಥರ ಕೆಟ್ಟ ವಿಚಾರಗಳನ್ನು ಸ್ಪ್ರೆಡ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಈ ಕತೆ ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ. ಒಬ್ಬ ತುಂಬ ದೊಡ್ಡ ಸಾಹುಕಾರ ಇದ್ದಂತೆ, ಅವನ ಹತ್ರ ಒಬ್ಬ ಕೆಲಸದವನು ಇದ್ದಂತೆ, ಈ ಕುರಿ ಎಮ್ಮೆ ಹಸು ಎಲ್ಲ ಮೇಯಿಸೋಕೆ. ಸೊ ಇವನು ಬೆಳಗ್ಗೆ ಹೋದರೆ ಸಂಜೆ ಬರ್ತಾಯಿದ್ದ, ಅವ್ನ ಪಾಡ್ಗವನು ಕುರಿ ಮೇಕೆಲ್ಲ ಮೇಯಿಸ್ಕೊಂಡು ಮನೆಗೆ ಬರ್ತಾಯಿದ್ದ. ಬಟ್ ಕೆಲವು ತಿಂಗಳುಗಳಿಂದ ಕಂಪ್ಲೇಂಟ್ಸ್ ಅವನ ಬಗ್ಗೆ ತುಂಬ ಅಕ್ಕಪಕ್ಕದ ಮನೆಯವರು ಹೇಳಕ್ಕೆ ಶುರು ಮಾಡಿದ್ರಂತೆ. ಅಯ್ಯ, ಯಾವ ಸೀಮೆ ನೀನು ಕೆಲಸದವನು ಇಟ್ಕೊಂಡಿದ್ಯಾ, ಅಲ್ಲಿ ಹೋಗ್ತಾನ ಹಸು ಕರುನೆಲ್ಲ ಬಿಟ್ಬಿಡ್ತಾನೆ ಮೇಯಕ್ಕೆ, ಅವ್ನ ಪಾಡಿಗೆ ಅವನೊಂದು ಮರದಾಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತಾನೆ, ಆಮೇಲೆ ಸಂಜೆವರೆಗೂ ಅಳ್ಳಾಡಲ್ಲ ಆ ಸ್ವಾಮಿ, ಬರ್ತಾನೆ ಅವ್ನು ಓದ್ಲಾ ಹೊಡಿತಾ ಇದ್ದಾನೆ, ನೀನು ಗೊತ್ತೇ ಆಗ್ತಿಲ್ಲ, ನೀನು ಫೂಲ್ ಮಾಡ್ತಿದ್ದಾನೆ ಕಣಯ್ಯ ಅಂತ ಕಂಪ್ಲೇಂಟ್ಸ್ ಹೇಳ್ತಾನೆ ಇದ್ರಂತೆ. ಈ ಓನರ್ ಒಂದಿನ ಪರೀಕ್ಷೆ ಮಾಡೇ ಬೇಡ ಇವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ನು ಹಿಂದೆನೇ ಮೆಲ್ಲಗೆ ಹೋಗ್ತಾರೆ. ಜನ ಹೇಳಿರೋ ಥರ ಎಲ್ಲರೂ ಇದು ಕುರಿ ಮೇಕೆ ಅವನ್ನೆಲ್ಲ ಮೇಯಕ್ಕೆ ಬಿಟ್ಬಿಟ್ಟು ಒಂದು ತಂಪಾಗಿರೋ ಮರದಡೆ ಕಣ್ಣು ಮುಚ್ಕೊಂಡು ಕೂತವನು ಎಷ್ಟೊತ್ತಾದರೂ ಎದ್ದೇಳೋದೇ ಇಲ್ಲ. ಓನರ್ ಕೆಟ್ಟ ಕೋಪ ಬಂದ್ಬಿಡುತ್ತೆ. ನೋಡಿದ್ಯಾ ಹೀಗೆ ಮಾಡ್ತಾ ಇದ್ದ ಇವನು, ನಂಬಿಟ್ಟಿದ್ದೆ ನಾನು, ಏನು ಮಾಡ್ತಿದ್ದಾನೆ, ಯಾರಾದರೂ ಕದ್ಕೊಂಡು ಹೋದರೆ ನನ್ನ ಮೇಕೆಗಳನ್ನು ಕುರಿಗಳನ್ನು ನೋಡಿ ಹೆಂಗೆ ಕೂತಿದ್ದಾನೆ ಇವನು, ಮಾಡ್ತೀನಿರು. ಆ ಥರದ್ದೇನೂ ಆಗಿರಲಿಲ್ಲ ಅಂದರೂ ಕೋಪ, ಇವನು ಏನು ಫ್ರೀಯಾಗಿ ಕೂತಿದ್ದಾನಲ್ಲ ಈ ಥರ ಏನೋ ಕೆಲಸ ಮಾಡಿದೆ ಅಂತ ಕೆಟ್ಟ ಕೋಪ ಬಂದು ಹಿಂದೆಯಿಂದ ಹೋಗಿ ಜೋರಾಗಿ ಜಾಡ್ಸಿ ಅವ್ನು ಬೆನ್ನಿಗೆ ಒದಿತಾರಂತೆ. ಒದ್ದ ತಕ್ಷಣ ಆ ಕೆಲಸದವನು ಧಡಾರಂತ ಎದ್ದು, ಅಯ್ಯೋ ಬುದ್ಧಿ ನೀವಾ, ಅಯ್ಯೋ ಎಂಥ ಒಳ್ಳೆ ಕೆಲಸ ಮಾಡಿದ್ರಿ, ಥ್ಯಾಂಕ್ ಯು ಅಂತ ಏನು ಕೈ ಮುಗಿದಾರೆ, ಕಾಲಿಗೆ ಬೀಳ್ತಾರೆ, ನೀವೇ ನನ್ನ ಪಾಲಿನ ದೇವರು, ಥ್ಯಾಂಕ್ ಯು ಅಂತ. ಓನರ್ಗೆ ಆಶ್ಚರ್ಯ, ನಾನು ನೋಡಿದ್ರೆ ಜಾಡ್ಸ್ ಒದ್ದಿದ್ದೀನಿ ಇವ್ನಿಗೆ ಇಷ್ಟು ಜೋರಾಗಿ, ಇವ್ನು ಥ್ಯಾಂಕ್ ಯು ಹೇಳ್ಕೊಂಡು ನನ್ನ ಕಾಲಿಗೆ ಬೀಳ್ತಿದ್ದಾನೆ. ಆದರೆ ಆ ಜಾಡ್ಸ್ ಒದ್ನಲ್ಲ ಆ ವ್ಯಕ್ತಿ, ಅಂದರೆ ಆ ಕೆಲಸದವನು, ಅವ್ನ ಮುಖದಲ್ಲಿ ಒಂದು ತೇಜಸ್ಸಿತ್ತಂತೆ, ಸುತ್ತ ಏನೋ ಒಂದು ಪ್ರಕಾಶಮಾನದ್ದು ಬೆಳಕಿತ್ತಂತೆ. ಸೊ ಇವ್ರು ತಬ್ಬಿಬ್ಬಾಗ್ತಾ ಇದ್ದಾರೆ, ಒದ್ದಿದ್ದೀನಿ ಇವ್ನು ಬೈದೆ ಏನು ಹಿಂಗೆ ಮಾಡ್ತಿದ್ದಾನೆ ಅಂತ. ಸೊ ಇವ್ರು ಕೋಪದಲ್ಲಿ ಕೇಳ್ತಾರೆ, ಏನೋ ಮಾಡ್ತಾ ಇದ್ದೆ ನೀನು, ಓತ್ಲ ಹೊಡಿತಿದ್ಯಾ ಅಂತ. ಇಲ್ಲ ಸ್ವಾಮಿ, ಹೌದು ನಾನು ಒಪ್ಕೋತೀನಿ ನಿಜ, ನಾನು ಇಲ್ಲಿ ಬಂದು ಹಸು ಕರುನೆಲ್ಲ ಬಿಟ್ಟು ನಾನು ಧ್ಯಾನ ಮಾಡ್ತಾ ಇದ್ದೆ ದಿನ, ಎಷ್ಟೋ ವರ್ಷದಿಂದ ಇದೇ ಕೆಲಸ ಇದೇ ಥರ ಮಾಡ್ತಾ ಇದ್ದೀನಿ. ಆದರೆ ಇನ್ನೇನು ದೇವರ ಸಾಕ್ಷಾತ್ಕಾರ ಆಗ್ಬಿಡ್ಬೇಕು, ನನಗೊಂದು ಮೇಜರ್ ಪ್ರಾಬ್ಲಮ್, ಒಂದು ದೊಡ್ಡ ಹರ್ಡಲ್, ಒಂದು ಅಡೆತಡೆ ನನ್ನ ತಡೀತಾ ಇತ್ತು, ಇವತ್ತು ನೀವು ಅದನ್ನೂ ಸರಿಪಡಿಸ್ಬಿಟ್ರಿ. ಏನದು ಅಂತ ಕೇಳ್ತಾರೆ ಓನರು. ಏನಿಲ್ಲ, ನಾನು ಪ್ರತಿದಿನ ಧ್ಯಾನ ಮಾಡಬೇಕಾದ್ರೆ ಬೇರೆ ಬೇರೆ ಉನ್ನತ ಸ್ಥಿತಿಗೆ ಹೋಗ್ತಾ ಇದ್ದೆ ಮಾನಸಿಕವಾಗಿ. ಆದರೆ ನನಗೆ ಒಂದು ಮಾತ್ರ ಕೊರಗ್ತಾ ಇತ್ತು, ನಾನು ಬಡವ ಅಲ್ಲ. ಈ ಸಾಧು ಸಂತರೆಲ್ಲ ಬೇರೆ ಅತಿಥಿಗಳಿಗೆ ಅಥವಾ ನೆರೆಹೊರೆಯವ್ರಿಗೆಲ್ಲ ಫ್ರೀಯಾಗಿ ಊಟ ಕೊಡ್ತಾರೆ, ಕರೆದು ದಾನ ಮಾಡ್ತಾರೆ, ಸಾಧು ಸಂತರಿಗೆ ಭೋಜನ ಕೊಟ್ಟು ಅವರಿಂದ ಆಶೀರ್ವಾದ ಪಡಿತಾರೆ. ಬಟ್ ನಾನೇ ಒಂದು ಊಟಕ್ಕೆ ಕಷ್ಟಪಡಬೇಕಾದ್ರೆ ನನ್ನ ಹತ್ರ ಹಣ ಇಲ್ಲ ಅಂತ ಕೊರಗಿಗೆ ನಾನು ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಯಾರ್ಯಾರನೋ ಕರೆದಿದ್ದೀನಿ, 100 ಜನಕ್ಕೆ ಊಟ ಬಡಿಸ್ತಾ ಇದ್ದೀನಿ ಅಂತೆಲ್ಲ ದಿನ ಹೀಗೆ ಮಾಡಿ ಮಾನಸಿಕವಾಗಿ ತೃಪ್ತಿ ಮಾಡ್ಕೊಳ್ತಾ ಇದ್ದೆ. ಬಟ್ ಆ ಒಂದು ಥಾಟಲ್ಲೇ ನಾನು ಸ್ಟಕ್ ಆಗಿಬಿಡ್ತಾ ಇದ್ದೆ. ನಾನು ನೆಕ್ಸ್ಟ್ ಸ್ಟೇಜಿಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅದು ಒಂದೇ, ಇನ್ನೇನು ನನಗೆ ಕಾಡ್ತಾ ಇರಲಿಲ್ಲ. ಇವತ್ತು ಅಷ್ಟೇ ಅದೇ ಥರ ಕಲ್ಪನೆ ಬಂತು. ಎಲ್ಲರೂ ಊಟಕ್ಕೆ ಕೂತಿದ್ರು, ಊಟ ಎಲ್ಲ ಮುಗಿಸಿದ್ರು, ಕೊನೆಗೆ ಮಡಿಕೆಯಲ್ಲಿ ಮೊಸರು ತಂದೆ, ತಣ್ಣಗೆ ಕೊನೆಯಲ್ಲಿ ಮೊಸರು ಕೊಡೋಣ ಅಂತ ಇನ್ನೇನು ಕೊಡಬೇಕು, ನೀವು ಹಿಂದೆಯಿಂದ ಬಂದು ಒದ್ರಿ, ಆ ಮಡಿಕೆ ಬಿತ್ತು, ಮೊಸರು ಚೆಲ್ಲೋಯ್ತು, ಅವರೆಲ್ಲ ಛಿದ್ರ ಆಗೋದು ಕಲ್ಪನೆ ಅಲ್ವಾ, ಅವರೆಲ್ಲ ಮಾಯ ಆಗೋದ್ರು. ಆದರೆ ಆ ಮರುಕ್ಷಣನೇ ನನಗೆ ದೇವರ ಸಾಕ್ಷಾತ್ಕಾರ ಆಗೋಯ್ತು. ಯಾಕಂದರೆ ನನಗೆ ತಡಿತಾ ಇದ್ದಿದ್ದು ಅದೊಂದೇ ಕಲ್ಪನೆ. ಆಮೇಲೆ ನನಗೆ ಗೊತ್ತಾಯಿತು ದೇವರ ಸಾಕ್ಷಾತ್ಕಾರ ಆಗೋಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗೋಯ್ತು. ನನಗೆ ಎಲ್ಲ ಒಂದು ರೀತಿ ಸಂತೃಪ್ತಿ ಆಗಿದೆ, ಎನ್ಲೈಟನ್ಮೆಂಟ್ ಆಗಿದೆ ನನಗೆ, ಥ್ಯಾಂಕ್ ಯು, ನೀವೇ ನನ್ನ ಪಾಲಿನ ಗುರುಗಳು ಅಂತ ಕಾಲಿಗೆ ಬೀಳ್ತಾರೆ. ಈ ಕಥೆಯ ಸಾರಾಂಶ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಡೆದಿದ್ದು ತನ್ನ ಬಾಸ್ ತನಗೆ ಒದ್ದಿದ್ದು, ಅವ್ರು ಜೋರಾಗಿ ಒದ್ದರು, ಬೇರೆಯವ್ರು ಯಾರೇ ಆಗಿದ್ರು ಕೋಪ ಮಾಡ್ಕೊಳ್ಳೋರು, ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋರು, ಜಗಳ ಆಗಿರೋದು ಇತ್ಯಾದಿ. ಆದರೆ ಆ ಸಂಗತಿಯನ್ನೇ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆ ಸಂಗತಿಯಿಂದನೇ ನಾನು ಉದ್ಧಾರ ಆದೆ ಅನ್ನೋ ರೀತಿ ಎಕ್ಸ್ಪ್ಲನೇಷನ್ ಆತ ಕೊಡ್ತಾನೆ. ಅದೇ ರೀತಿ ಆ ದಣಿ ಅಥವಾ ಓನರ್ ಕೂಡ, ಅಯ್ಯೋ ಇಲ್ಲಪ್ಪ, ನೀನೇ ನನಗೆ ಎಷ್ಟೊಂದು ವಿಚಾರ ಹೇಳ್ಕೊಟ್ಟಿದ್ಯಾ, ನೀನು ನನ್ನ ಗುರು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಆ ಕೆಲಸದವರು ಮುಂದೆ ಒಂದು ದೊಡ್ಡ ಸಾಧ್ವಿ ಆಗ್ತಾರೆ, ಸಾಕಷ್ಟು ಉನ್ನತಿಗೆ ಏರ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ನಡೆದ ಒಂದು ಅಮೋಘವಾದ ಸಂಗತಿಯನ್ನು ನಾವು ಈಗ ನಡೀತಾ ಇರುವ ವಾಸ್ತವದಲ್ಲಿರುವಂಥ ಸಂಗತಿಗೆ ಕನೆಕ್ಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬೇಕು. ಎಷ್ಟೋ ಜನ ಬೇಕು ಅಂತಲೇ ಸಮಸ್ಯೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರೂ ಕೂಡ ಆ ಒಂದು ಸಮಸ್ಯೆಯ ಇಂಪ್ಯಾಕ್ಟ್ ಆಗಿ, ಅದರ ಈ ಎಫೆಕ್ಟ್ ಆಗಿ ಈ ಒಂದು ಏನು ಕರ್ಫ್ಯೂ ಇದೆ ಅದು ಎಕ್ಸ್ಟೆಂಡ್ ಆಗಿದೆ ಅನ್ನೋ ಕೋಪದಲ್ಲಿ ನಾವು ಇದ್ದರೂ ಕೂಡ ಈ ಎಕ್ಸ್ಟೆನ್ಷನಿಂದ ನಾವು ಆಂತರಿಕವಾಗಿ ಇನ್ನೂ ಗಟ್ಟಿಯಾಗ್ತೀವಿ, ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ತೀವಿ,
ಸಾತ್ವಿಕ ಮನೋಭಾವನೆಯನ್ನು ಡೆವಲಪ್ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತೀವಿ. ನಾವು ಹೊರಗಡೆ ಬಂದ ಮೇಲೆ ಇನ್ನೂ ಹೆಚ್ಚು ಪ್ರಬುದ್ಧರಾಗ್ತೀವಿ ಅಂತ ನಮ್ಮ ಅಡ್ವಾಂಟೇಜ್ಗೆ ಈ ಸಿಚುವೇಶನ್ನ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ಹೊತ್ತು ಅದ್ರ ಬಗ್ಗೆ ನ್ಯಾಗಿಂಗ್ ಮಾಡಿಕೊಂಡು ಕೋಪ ಮಾಡಿಕೊಂಡು ದ್ವೇಷದಲ್ಲಿ ಅದೇ ನೆಗೆಟಿವ್ ಥಾಟ್ಸಲ್ಲಿ ಅವ್ರ ಜೊತೆ ರೆಸಿಪ್ರೊಕೇಟ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಆದ್ದರಿಂದ ನಾವು ಈ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೊಳ್ತೀವಿ ಅನ್ನೋದನ್ನು ನಾವು ಫಾಲೋ ಮಾಡೋಣ. ಇನ್ನು ಪ್ರತಿ ಸಂಡೇ ಆಲ್ರೆಡಿ 2-3 ವೀಕ್ಸ್ ನಾವು ಇದನ್ನು ಮಾಡಿದ್ದೀವಿ. ಸಂಜೆ 6ರಿಂದ 6:15ವರೆಗೂ ಓಂ ಪಠನ ಧ್ಯಾನವನ್ನು ನಾವು ಫೇಸ್ಬುಕ್ ಲೈವಲ್ಲಿ ಮಾಡ್ತಾನೆ ಬಂದಿದ್ದೀವಿ. ನಾಳೆ ಕೂಡ ಮಾಡ್ತೀವಿ. ಸಾಧ್ಯ ಆದರೆ ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಆ ಒಂದು ಪಾಸಿಟಿವ್ ವೈಬ್ಸನ್ನು ಭೂಮಿ ಸುತ್ತ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಕಡೆಯಿಂದ ನಾವೇನು ಅಳಿಲು ಸೇವೆ ಮಾಡ್ಬೋದು ಈ ಸಂದರ್ಭದಲ್ಲಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ಫೇಸ್ಬುಕ್ ಸ್ಟೇಟಸಲ್ಲಿ ಪ್ರತಿನಿತ್ಯ ಒಂದೊಂದು ಧನಾತ್ಮಕ ಆಲೋಚನೆ ಅಥವಾ ಪಾಸಿಟಿವ್ ಅಫರ್ಮೇಷನ್ನ ನಾವು ಹಾಕ್ತಾ ಇದ್ದೀವಿ. ಅದನ್ನು ರೂಢಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಖಂಡಿತವಾಗಿಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ನೊಬ್ಬರ ಲೈಫನ್ನು ಇಂಪ್ರೂವ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳಿತಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.